ಅಷ್ಟು ಬರೀತಾರೆ ಆಚಾರ್ಯ. ಓಂ ಶ್ರೀಯಃಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ. ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಮೋ ಮಥಾತೋರ್ಮಜಿಜ್ಞಾಸಾವೋ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ. ನೋಡಿ ಇದೇ ಹೇಳಿದ್ದು, ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಹ ತಮುಪಾಸೆ ಶ್ರೀಯಃಪತಿ. ಅವರಿಗೆಲ್ಲ ಏನಿದು ಗೊತ್ತು ಅವರಿಗೆ. ಹೇಳಿ ನಾನು ಬೆಳಗ್ಗೆ 6 ಗಂಟೆಗೆ ಹ್ಯಾಂಗೆ ಮಾಡ್ತಾರೆ, ಏನು ಬೇಕಾದ್ರೂ ಕೇಳು. ಏನು ಕೇಳಬೇಕು ಅವರೀಗ? ಅದ್ರ ಮಾತ್ರ ಕೇಳಬೇಡ, ಹಾಕಬೇಡಿ ಅಂತ ಕೇಳಬೇಡ, ಉಳಿದು ಏನು ಬೇಕಾದ್ರೂ ಕೇಳು. ಏನು ತಿನ್ಬೋದು ಆಗ ಅವರು? ಏನು ತಿನ್ನಕ್ಕೆ ಸಾಧ್ಯ ಇಲ್ಲ. ಆ ಎಚ್ಚರ ಇದ್ದರೆ ಎಂದು ಕೂಡ ಮನುಷ್ಯ ಏನಾಗೋದಿಲ್ಲ, ಅಧರ್ಮದ ಕಡೆಗೆ ಹೋಗೋಕ್ಕೆ ಸಾಧ್ಯತೆ ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ಇಲ್ಲೇ ಇನ್ನು ನೋಡಿ ಸ್ವಾರಸ್ಯ. ಆಚಾರದೇ ತಗೊಳ್ಳಿ. ಬದಲಿ ಹೊರಟರು ಆಚಾರ. ಅಷ್ಟು ದಿವಸ ಅವರು ಮೊದಲು ಹೋದರು, ಕಾಷ್ಟವಾದ ರಥ ಉಪವಾಸ ಶುರು ಮಾಡಿದರು. 48 ದಿವಸ ಇದ್ದರು. ಭಿಕ್ಷೆಗೆ ಜನ ಕಾಯ್ತಾ ಇದ್ದರಂತೆ. ಆಗಲೂ ಒಳ್ಳೆಯವರಿದ್ದರು, ಭಿಕ್ಷೆ ಮಾಡಿಸ್ಬೇಕಂತ. ಆಚಾರ ಮಾಡೋಂಗಿಲ್ಲ ಉಪವಾಸ. ಆಮೇಲೆ ಬದಲಿಗೆ ಹೋಗಿ ಬಂದರು. ಬಂದ ತಕ್ಷಣ ಬೇಗ ಭಾಷೆ ಬರೀರಿ ಅಂತ ಹೇಳಿದ್ರಲ್ಲ, ಆಚಾರ ಹೊರಡಬೇಕೀಗ ಪ್ರಚಾರ ಮಾಡೋಕ್ಕೋಸ್ಕರ. ಎಲ್ಲ ಭಿಕ್ಷಕ್ಕೆ ಹಾಕಿ ಕೂತ್ಬಿಟ್ಟಿದ್ದಾರೆ. ಆಮೇಲೆ ಇವತ್ತು ಮಾಡಬೇಕು ನೀವು ಅಂತೇಳಿ ಆಚಾರ್ಯ ಏನು ಮಾಡಿದ್ರಾಗ, ಆಯ್ತು ಎಲ್ಲ ಇವತ್ತೇ ಭಿಕ್ಷ, ಎಲ್ಲ ಇವತ್ತೇ ಭಿಕ್ಷ, ಎಲ್ಲ ಸಾಮೂಹಿಕ ಭಿಕ್ಷ. ಅದು ನಡೀತದೆ ಇವತ್ತು. ಬಟ್ ಎಲ್ಲರೂ ಊಟ ಮಾಡೋಕ್ಕಾಗೋದಿಲ್ಲ. ಆಚಾರ್ಯ ಏನು ಮಾಡಿದರು, ಎಲ್ಲರೂ ಪ್ರತ್ಯೇಕ. ಅದು ಭಿಕ್ಷ ಅಂದರೆ ಮಠದಲ್ಲಿ ಅಡುಗೆ ಇಲ್ಲ ಆಗ. ಇವತ್ತು ಮಠದಲ್ಲಿ ಅಡುಗೆನೇ ಮೇನು. ಹಿಂದೆ ಮಠದಲ್ಲಿ ಅಡುಗೆ ಇರ್ತಿರಲಿಲ್ಲ, ಭಿಕ್ಷೆ ಅಷ್ಟೇ. ಎಲ್ಲ ತಂದಿಟ್ಟರು ಭಿಕ್ಷೆ ಫುಲ್ಲು. ಎಷ್ಟು ಮಠದಲ್ಲಿ ಆಚರಿಸಿದ್ದು 100 ಜನ ಶಿಷ್ಯರು, ಅಷ್ಟು ಜನ ಅಡುಗೆ ಮಾಡಿಸ್ತಾರೆ. ಪ್ರತ್ಯೇಕ ಎಲ್ಲ ಇಟ್ಬಿಟ್ರು. ಎಲ್ಲರಿಗೆ ಉಳಿಸಿದರು. ಬೇಕಾದಷ್ಟು ಉಳಿದೆಲ್ಲ ತಾವೇ ತೊಗೊಂಡ್ಬಿಟ್ರು. ಎಷ್ಟು ತೊಗೊಂಡ್ರು ಗೊತ್ತಾಯ್ತಾ? ಈಗ ಸಮುದ್ರದ ಎಲ್ಲ ತೊಗೊಂಡ್ಬಿಟ್ರು. ಕೆಲ ಕಡೆ ಹೋದರು, ಭಾರಿ ಬಡವ ಒಬ್ಬ. ಅದು ಮಧ್ಯೆ ಬಂದು 16 ಸಲ ಹೇಳ್ತಾರೆ, ಭಾರಿ ಬಡವರು. ನಿಸ್ವಾನಾಂ ಕತಿವಯ ಭಕ್ತಿ ಮುಕ್ತಿಯುಕ್ತ ಭಕ್ತಂ. ಸೊ ಇಷ್ಟೇ ಇದ್ದಾರೆ. ದೊಡ್ಡ 100 ಜನ ಶಿಷ್ಯರು. ಆಚಾರ್ಯ ಏನು ಮಾಡಿದರು, ನೀವು ಮಾಡಿದಷ್ಟು ಮಾಡೋದಿಟ್ಟರು. ಗೊತ್ತಾಯ್ತು? ಅಷ್ಟು ಜನಕ್ಕಾಗಿ ಎಲ್ಲರಿಗೂ ಆಗ್ತಾಯಿದೆ. ಗೊತ್ತಾಯ್ತಾ? ಆ ರೀತಿ ತೊಗೊಂಡು ಕಡಿಮೆ ತೊಗೊಂಡು ಉಳಿದೋರಿಗೆ ಬಿಟ್ಟರು. ಹೆಚ್ಚು ತೊಗೊಂಡು ವೇಸ್ಟ್ ಮಾಡಲಿಲ್ಲ. ದೇವರು ನೈವೇದ್ಯ ಮಾಡಿದ್ದು ವೇಸ್ಟ್ ಆಗಬಾರ್ದು. ಇದು ಇಲ್ಲೇ ಯೋಗಿಗಳು. ಆಚಾರ್ಯ ಹೇಳಿದ್ದಕ್ಕೆ ಸಮುದ್ರ ದೃಷ್ಟಾಂತ ಅವರೇ, ಆಚಾರ್ಯರ ದೃಷ್ಟಾಂತ. ಇದ್ದಾಗ ಹೇಗೆ, ಇಲ್ದಿದ್ದಾಗ ಹೇಗೆ. ಆಗ ಮಧ್ವೀಜ ಏನಾಗ್ತದೆ, ಶಾಸ್ತ್ರ ಆಗುತ್ತೆ. ಅದಕ್ಕೆ ಸಾಧುಭ್ಯೋ ಮಧುತರಾಂಗ್ರಿ ಭಕ್ತಿ ಭಾಗ್ಯ ಸರ್ವತೇಭ್ಯೋ ವಿತತ ಮಹೇತೆ ಮಹಾನುಭಾವಂ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ ವ್ಯಾಚಷ್ಠ ಸ್ಫುಟಮತ ಕೋಪಿ ಕೋವಿದೋತ್ರ. ಆಚಾರ್ಯ ಚರಿತ್ರೆ ವೇದಾಂತ ಶಾಸ್ತ್ರ ಅಂತ ಹೇಳ್ತಾರೆ. ವೃದ್ಧೇವತೆಗಳು ವೇದಾಂತ ಶಾಸ್ತ್ರನೇ. ಒಮ್ಮೊಮ್ಮೆ ಇದಾಗಿಬಿಡುತ್ತೆ. ಅದು ಎರಡು ಇವರು ಹಾಗಲ್ಲ. ಎಲ್ಲದಕ್ಕೂ ಪ್ರತಿಯೊಂದು ಗುಣ ನಾಮ ಎಲ್ಲದಕ್ಕೂ ದೃಷ್ಟಾಂತ ಅಂದರೆ ಆಚಾರ್ಯ. ಕೆಲವರು ದೃಷ್ಟಾಂತ ಆಗ್ತಾರೆ. ಆಚೆ ಎಲ್ಲ ಗುಣಕ್ಕೂ ದೃಷ್ಟಾಂತ ಆಗ್ತಾರೆ. ಆದ್ದರಿಂದ ಮಧ್ವೀಜ ಓದಿದಾಗ ಇದೆಲ್ಲ ಗೀತಾ ಭಾಷ್ಯ ಅವ್ರು ಏನು ಬರೆದ್ರೋ ಹಾಗೆ ಇದ್ದರು ಆಚಾರ್ಯರು. ವೇದಕ್ಕೆ ಅವೆಲ್ಲ ಕ್ವಶನ್ಸ್ ಬೇರೆ. ಇದು ಶಾಸ್ತ್ರ ಅಂಬೋದು ಮುಖ್ಯ. ಅದು ಯಾವ ರೀತಿ ಅರ್ಥ ಮಾಡ್ಕೊತಾರೋ ಅದಕ್ಕೆ ಸಮಾನ ಆಗುತ್ತಾಗ. ಯಾರು ಅರ್ಥ ಮಾಡಿಕೊಂಡಷ್ಟು ಅದಕ್ಕೆ ಮಹತ್ವ ಇರುತ್ತೆ. ಇಲ್ಲದೆ ಹೋದರೆ ಕಾವ್ಯ ಆಗಿಬಿಡುತ್ತೆ ಅಷ್ಟೇ. ಕೆಲಸ ಅದು ಆಗೋಲ್ಲ ಬೇರೆಯವರಿಗೆ. ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡೋದು ಇರೋದಿಲ್ಲ. ಆದ್ದರಿಂದ ಅದು ಆಗೋದು. ಅವ್ರ ಯೋಗ್ಯತೆಯೇ ಇಲ್ಲ ಅಂತ ಅರ್ಥ. ಈಗ ಹೇಳ್ತಾರೆ, ಇಷ್ಟು ಹೇಳಿ ಕಾಲಾಧೀನಾ ಹಿ ಮುಕ್ತತಾ. ಮುಕ್ತಿ ಕಾಲಕ್ಕೂ ಕೂಡ ಏನಿದೆ, ಮುಕ್ತಿಯಲ್ಲೂ ಕೂಡ ಕಾಲ ಇದೆ. ನಿಮ್ಮ ಪ್ರಕಾರ ಏನೂ ಇಲ್ಲ ಅಂತ ಹೇಳಿದ್ರೆ ಪಜಿತ ಏನಾಗುತ್ತೆ ಈಗ? ಮತ್ತು ಕಾಲದ ರೀತಿ ಅದು ನಿಮಗೆ ಗೊತ್ತಿಲ್ಲ ಅಂದರೆ ಮುಕ್ತಿಗೆ ಅರ್ಥನೇ ಇಲ್ದಾಗುತ್ತೆ. ಆದ್ದರಿಂದ ಅದು ಸರಿಯಲ್ಲ. ಕಾಲ ಏವಾಗಮೋಪ್ಯಾಹ ಮುಕ್ತಿಂ ಕಾಲ ನಿವರ್ತನೆ ಮುಕ್ತೇರಪಿ ನಿವೃತ್ತಿ ಸ್ಯಾತ್. ಕಾಲ ಏನಾದರೂ ಹೋಗಿಬಿಟ್ರೆ, ಕಾಲ ಏನಾದರೂ ನಾಶ ಆಗಿಬಿಟ್ರೆ ಮುಕ್ತಿನೂ ಹೋಗಿಬಿಡುತ್ತೆ. ಯಾತಕ್ಕೆ? ಏನಂತ ಕೊಟ್ಟರು ಮುಕ್ತಿಗೆ? ಏನಂತ ಕೊಟ್ಟಿದ್ದರು ಅವರು? ಅನಾವೃತ್ತಿ ಶಬ್ದ ಅನಾವೃತ್ತಿ. ಎಂದೂ ಹೋಗಬಾರ್ದು ಅಂತ ಹೇಳಿದರೆ ಕಾಲಕ್ಕೆ ರೆಫರೆನ್ಸ್ ಕೊಟ್ಟು ಹೇಳಿದ್ದಾರೆ. ರೆಫರೆನ್ಸ್ ಕೊಟ್ಟು ಹೇಳಿದಾಗ ಕಾಲ ಹೋದರೆ ಏನಾಗ್ತದೆ? ಈಗ ಕಂಪ್ನಿ ಇರೋವರೆಗೂ ಪರ್ಮನೆಂಟ್ ಅಂದರು, ಅಲ್ಲಿ ಮುಗೀತು. ಕೇಳಿ ಪರ್ಮನೆಂಟ್ ಕಂಪ್ನಿ ಎಲ್ಲ ಹೋಯ್ತು ಅಷ್ಟೇ. ಕಾಲ ಹೋದರೆ ಹೋಗಿಬಿಡ್ತಾಯಿತ್ತು. ಕಾಲ ನಿತ್ಯ. ಆದ್ದರಿಂದ ಮುಕ್ತಿಗೆ ಹೋದವರು ಕಾಲನಿತ್ಯತ್ವ ಒಪ್ಪದೆ ಹೋದರೆ ಮುಕ್ತಿ ನಿತ್ಯತ್ವ ಒಪ್ಪಲಕ್ಕೆ ಬರೋದಿಲ್ಲ. ಮತ್ತು ಸಂಸಾರ ಅನಿತ್ಯತ್ವ ಒಪ್ಪಲಕ್ಕೂ ಬರೋದಿಲ್ಲ. ಗೊತ್ತಾಯ್ತಾ? ಎಷ್ಟು ಕಾಂಪ್ಲಿಕೇಶನ್ಸ್ ಇದೆ ಅದರಲ್ಲಿ.
ಯಾವುದು ಪ್ರವಾಹದ ಮೋಕ್ಷದಲ್ಲಿ ಪ್ರಶ್ನೆ ಕಾಲಾತೀತರವರು. ಕಾಲಾತೀತರಾದಾಗ ಏನಾಯಿತು? ಕಾಲ ಅಫೆಕ್ಟೇ ಆಗಲ್ಲ ಅದಕ್ಕೆ. ವರ್ಕರ್ಸ್ಗೆಲ್ಲ ಕಾಲದ ಬೈಂಡಿಂಗ್ ಇದೆ, 10 and 5 ಬರಬೇಕು ಅಂತೇಳಿ. ಓನರ್ಗಿಲ್ಲ, ಒಂದು ಬರೋದಿಲ್ಲ ಕೆಲವು ದಿವಸ. ಯಾವಾಗಲೂ ಬರ್ತಾರೆ, ಕ್ವಶನ್ ಮಾಡೋಂಗಿಲ್ಲ, ಅವ್ರು ಮಾಡಿದ್ರೆ ಕೆಲಸ ಕಳ್ಕೊತಾನೆ ಅಷ್ಟೇ. ನೀನು ಯಾರು ಕೇಳಕ್ಕೆ ನನ್ನ ಅಂತ ಹೇಳೋದಿಲ್ಲ. ನಿಂದಿಷ್ಟ ಅದು, ನಾನು ನೋಡ್ಕೊಂಡು ನಮ್ಗೆ ಲಾಸ ನಂದು ನಿಂದಲ್ಲ, ಗೇನ ನಂದು ನಿಂದಲ್ಲ ಅಷ್ಟೇ. ಕಾಲ ಇಲ್ಲ ಅಂತಲ್ಲ, ಅಬೌಟ್ ಟೈಮ್ ಅಂತಾರೆ. ಬರೀ ಕಾಲ ಇಲ್ವ ಇವರಿಗೆ? ಕಾಲದ ರಿಸ್ಟ್ರಿಕ್ಷನ್ ಇಲ್ಲ, ಅತೀತ ಅದು. ಟೈಮ್ ನಾಟ್ ಟೈಮ್ ಬೌಂಡ್ ಅಲ್ಲ ಅವರಿಗೆ, ಇವರೇ ಟೈಮ್ ಬೌಂಡ್ ಇದೆ. ಕಾಲ ಇಲ್ಲ ಅಂದರೆ ಹೋಯ್ತು, ಇಷ್ಟೊತ್ತು ಹೇಳಿದ ಅದೇ ತಾನೇ. ಕಾಲ ಇಲ್ಲ ಅಂತಷ್ಟೇ ಇವೆಲ್ಲ ಹೋಗ್ಬಿಡ್ಬೇಕಾಗ. ಸಂಸಾರಿತ್ವ ಮತೋ ಭವೇತ್, ಮತ್ತು ಸಂಸಾರಿ ಆಗಬೇಕು ಅವನೀಗ. ನೀವು ಮುಕ್ತ ಹೊರಟೋಯ್ತು ಈಗ, ಕಾಲ ಹೋದ ತಕ್ಷಣ ಎಲ್ಲಿ ಬರಬೇಕು ಅವನೀಗ? ಬ್ಯಾಕ್ ಟು ದಿ ಪೆವಿಲಿಯನ್, ಸಂಸಾರಕ್ಕೆ ಬರಬೇಕಾಗ್ತದೆ. ಕ್ವಚ ಪ್ರತ್ಯಕ್ಷತಃ ಪ್ರಾಪ್ತಂ, ಇನ್ನೊಂದು ಮಧ್ಯೆ ಇದೆಯಾ? 75, 76. ಕ್ವಚ ಪ್ರತ್ಯಕ್ಷತಃ ಪ್ರಾಪ್ತಂ ಅನುಮಾ ಆಗಮಬಾಧಿತಂ. ಅದಕ್ಕೆ ಅನುಮಾನ ಮಾಡಲಿಕ್ಕೆ ಹೊರಟಾಗ, ಆಗಮಕ್ಕೆ ಬಾಧ ಬಂದಾಗ ಅನುಮಾನಕ್ಕೆ ಬೆಲೆ ಇಲ್ಲ. ಯಾಕೆಂದರೆ ಮುಂದಿನ ವಿಚಾರದ ಬಗ್ಗೆ ಪ್ರತ್ಯಕ್ಷ ಹೇಳೋದಕ್ಕೆ ಬರೋದಿಲ್ಲ, ಆಗಮ ಹೇಳೋದು. ಆಗಮ ಹೇಳಿದ ಮೇಲೆ, ಸಾಕ್ಷಿ ಒಪ್ಪಿದ ಮೇಲೆ ನೀವು ಅದಕ್ಕೆ ವಿರುದ್ಧ ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ. ದೇಹಾತ್ಮತ್ವಂ ಯದಿ ನ ತತ್ ಪ್ರಾಪ್ತಂ ಪ್ರತ್ಯಕ್ಷತಃ ಕ್ವಚಿತ್. ದೇಹಾತ್ಮತ್ವಂ ಯದಿ, ದೇಹ ಆತ್ಮ ಎರಡು ಒಂದೇ ಅಂತ ಹೇಳೋದಾರೆ ಅದು ಸರಿಯಲ್ಲ. ನ ತತ್ ಪ್ರಾಪ್ತಂ ಪ್ರತ್ಯಕ್ಷತಃ ಕ್ವಚಿತ್. ದೇಹವೇ ಆತ್ಮ ಅಂತಲೇ ಹೇಳ್ತೀಯಾ? ಸರಿಯಲ್ಲ. ನಾವು ತಿಳ್ಕೊಂಡಿರೋದು ಹಾಗೆ ತಾನೆ, ದೇಹನೇ ಆತ್ಮ ಅಂತ ತಿಳ್ಕೊಂಡಿದ್ದೇವೆ, ದೇಹ ಆತ್ಮ ಅಲ್ಲ. ಹೇಗೆ ಹೇಳಬೇಕು ನಾವಂತೂ ಪ್ರಶ್ನೆ. ಈಗ ತಕ್ಷಣ ಉತ್ತರ ಕೊಡ್ತಾರೆ. ಮಮ ದೇಹ ಇತಿ ಹ್ಯೇವ ನ ದೇಹೋಮಿತಿ ಭ್ರಮ. ಮಮ ದೇಹ ಅಂತ ಕರಿತಾರೆ ಎಲ್ಲರೂ. ಈಗ ನನ್ನ ಮನೆ ಅಂದರು. ನನ್ನ ಮನೆ ಅಂದಾಗ ಮನೆಗೂ ಇವ್ರಿಗೇನು ಸಂಬಂಧ? ಭೇದ. ಸೊ ನನ್ನ ದೇಹ ಅಂದಾಗೇನು? ದೇಹ ಬೇರೆ ಅಂತ ಆಯ್ತೋ ಇಲ್ಲೋ? ನನ್ನ ದೇಹ ಅಂತ ಹೇಳ್ತೀವೋ ಇಲ್ವೋ? ಅರ್ಥ ಮಾಡಿಕೊಂಡಾಗ ನಾನೇ ದೇಹ ಅಂತ ಬಂದಿಲ್ಲ, ಅಹಂ ದೇಹ ಅಲ್ಲ, ಮಮ ದೇಹ. ನಾನೇ ಮನೆ ಅಂತ ಯಾರಿಗಾರು ಬಂದಿದೆಯಾ? ನನ್ನ ಮನೆ ಅಂತ ಬಂದಿದೆ. ಅದೇ ರೀತಿ ನಾನೇ ದೇಹ ಅಂತ ಬಂದಿಲ್ಲ, ನನ್ನ ದೇಹ ಅಂತ ಬಂದಿರೋದ್ರಿಂದ ದೇಹಕ್ಕೂ ಜೀವಕ್ಕೂ ಏನಿದೆ ಅಂತ ಆಯಿತು ಸಂಬಂಧ? ಭೇದ ಇದೆ ಹೊರತು ಅಭೇದ ಇಲ್ಲ. ದೇವರಿಗೆ ಹಾಗೆ ಬರೋದಿಲ್ಲ. ದೇವರಿಗೆ ಹಾಗೆ ಬರುತ್ತೆ? ಎರಡೂ ಹೌದು ದೇವರಿಗೆ, ನಮಗೆ ಹಾಗಿಲ್ಲ. ಮುಕ್ತಿಯಲ್ಲಿ ಬರುತ್ತೆ. ಮುಕ್ತಿಯಲ್ಲಿ ದೇವರು ಅವನೇ, ತಾವನೂ ಅವನೇ, ಸ್ವರೂಪ ದೇಹ. ಆದ್ದರಿಂದ ಇದನ್ನು ಒಪ್ಪಲೇಬೇಕು. ಅಲ್ಲ ಹಾಗೆಲ್ಲ ಹೇಳ್ತಿರಲ್ಲ. ಒಂದು ದೃಷ್ಟಾಂತ ಕೊಡ್ತಾರೆ. ಉಪಚಾರಶ್ಚ ಕೃಷ್ಣೋಹಂ ಮಿತಿ ಕರ್ದಮ ಲೇಪನೆ. ಎಲ್ಲ ಹೋದ ದಪ್ಪ ಅಂತ ಬಿದ್ದ, ಕೆಸರು, ಮಳೆಗಾಲ, ಮೈಯೆಲ್ಲ ಕೆಸರು. ಏನಾಯ್ತು ಈಗ? ನಾನು ಕೆಸರಾಗಿ ಬಿಟ್ಟೆ. ಏನಂತ? ನಾನು ಕೆಸರಾಗಿ ಬಿಟ್ಟೆ ಅಂತ ಹೇಳಿದಾನೆ ನೋಡಿ. ಕೃಷ್ಣೋಹಂ ಮಿತಿ, ಕೃಷ್ಣ ಅಂದ್ರೇನು? ಕಪ್ಪು. ನಾನು ಕಪ್ಪಾಗಿಬಿಟ್ಟೆ ಅಂತಾನೆ. ಆ್ಯಕ್ಚುಲಿ ಏನಲ್ಲ ಅದು, ನನ್ನ ದೇಹ ಕಪ್ಪಾಯಿತು ಅಂತಲೇ ಹೊರತು ಔಪಚಾರಿಕ ಪ್ರಯೋಗ, ಗೌಣ ಪ್ರಯೋಗನೇ ಹೊರತು ಮುಖ್ಯ ಅರ್ಥದಲ್ಲಿ ಅಲ್ಲ ಅದು. ಯಾಕೆ? ಆಮೇಲೆ ಏನಾಯಿತು? ಸ್ನಾನ ಮಾಡದೆ ಎಲ್ಲ ಹೊರಟೋಯ್ತು, ಸ್ನಾನ ಒಂದೂ ಇಲ್ಲ. ಸೊ ಅದೇನಾಯ್ತು ಈಗ? ನಾನೇ ದೇಹ ಅಂದ್ಕೊಂಡಾಗಿದ್ದರೆ ಅವನೇ ಹೋಗಬೇಕಾಗಿತ್ತು. ಈಗ ಅವನು ಹೋಗಿಲ್ಲ ಅಂದಮೇಲೆ ಏನರ್ಥ? ಅವನು ಬೇರೆ, ದೇಹ ಬೇರೆ ಅಂತ ಗೊತ್ತಾಯ್ತು. ದೇರ್ಫೋರ್ ಔಪಚಾರಿಕ ಪ್ರಯೋಗ ಅದು. ಇದೆಲ್ಲ ಸರಿಯಾಗಿ ತಿಳ್ಕೊಂಡಿರಬೇಕು. ತುಂಬ ಜನ ಏನು ವಾದ ಮಾಡ್ತಾರೆ ಗೊತ್ತಾ? ನಾಸ್ತಿಕ ಚಾರ್ವಾಕರೆಲ್ಲ ದೇಹ ಬೇರೆ ಇಲ್ಲ, ಜೀವನೇ ದೇಹ ಅಂತ ವಾದ ಮಾಡ್ತಾರೆ. ಅವರಿಗೆ ಉತ್ತರ ಕೊಡಬೇಕು. ಇದಿಷ್ಟು ಚಾರ್ವಾಕ ಮತ್ತು ಖಂಡನೆ ಕೂಡ ಹೌದು. ಇವತ್ತು ಚಾರ್ವಾಕರು ಬಂದಾಗಲ್ಲ, ಹೆಚ್ಚು ಎಲ್ಲ ಚಾರ್ವಾಕರೇ ಜಾಸ್ತಿ ಇರೋದು ಇವತ್ತು. ಆದ್ದರಿಂದ ಅವ್ರಿಗೆ ಹೇಳಬೇಕು, ನನ್ನ ದೇಹ ಅಂತ ಹೇಳಿದ ಮೇಲೆ ತಾನ್ಯಾರೋ ತನ್ನ ದೇಹವ್ಯಾರೋ. ದಾಸರ ಹಾಡು ಕರೆಕ್ಟಾಗಿ ಮ್ಯಾಚ್ ಆಗ್ತದಾಗ. ನಮ್ಮ ಬೇರೆ, ದೇಹ ಬೇರೆ ಇದು. ದೇರ್ಫೋರ್ ದೇಹವನ್ನೇ ನಾವು ಒಂದು ಭ್ರಮೆ ಹೊರಟುಬಿಡ್ಬೇಕು. ಹೊರಟ ತಕ್ಷಣ ಬೇರೆ ಗೊತ್ತಾಯ್ತು. ಈಗ ಜೀವ ಒಪ್ಕೊಂಡ, ಅದು ಪ್ರಮಾಣ ಮತ್ತು ಆಗಮ ಶುರುವಾಯ್ತಾಗ. ಆಮೇಲೆ ದೇವರವರೆಗೂ ಹೋಗ್ತಾರೆ, ಎಲ್ಲ ಶಾಸ್ತ್ರ ಅರ್ಥ ಆಗಿಬಿಡುತ್ತೆ. ಕರ್ದಮ ಲೇಪನೆ, ಕರ್ದಮ ಅಂದರೆ ಕೆಸರು. ವಸ್ತ್ರಸ್ಯ ಯದ್ವದೇವಂ ಸ್ಯಾತ್. ಎರಡಾಗಿದೆ ಈಗ. ಒಂದು ತಾನೇ ಬಿದ್ದ, ಮೈಯೆಲ್ಲ ಕೆಸರಾಯಿತು. ಇನ್ನೊಂದು ಬಿದ್ದ ಬಟ್ಟೆಯೆಲ್ಲ ಕೆಸರಾಯಿತು. ಅವನ ಮೈಗೆ ಒಳಗೇನಾಗಿಲ್ಲ, ಬಟ್ಟೆ ಕೆಸರಾಗಿದೆ. ಆಗಲೂ ನಾನು ಕಪ್ಪಾದೆ ಅಂತ ಹೇಳ್ತಾನೆ. ಅದು ಕೂಡ ಗೌಣ ಪ್ರಯೋಗನೇ ಹೊರತು ಏನಲ್ಲ, ಇದಲ್ಲ. ಯದಿ ಉಪಾಧಿಕೃತಂ ತದಾ ಸ್ವತಃ ಶುಕ್ಲತ್ವವತ್ ಕಾರ್ಷ್ಣ್ಯಂ ನಮಮೇತಿ ಪ್ರತೀಯತೆ. ಯದ್ಯುಪಾಧಿಕೃತಂ ತದಾ, ಉಪಾಧಿಯಿಂದಾಗಿ, ಯದಿ ವಸ್ತ್ರೈವ ಆತ್ಮನಿ ದೇಹೋಪಾಧಿಕೃತಂ ಕಾರ್ಷ್ಣ್ಯಮಸ್ತಿ ಇತಿ ತತ್ ಪ್ರತೀತಿ ಸಂಭಾವ್ಯತೆ ತದಾ ಪ್ರತ್ಯಕ್ಷ ಪ್ರತೀತಸ್ಯ ಅನುಮಾನಾದಿನ ಬಾಧ ಇತ್ಯತ್ರ ನೈದಂ ಉದಾಹರಣಮಿತಿ ಶೇಷಃ ಕಥಮಿತ್ಯತಃ ಸ್ವತಃ ಇತಿ. ಸ್ವತಃ ಶುಕ್ಲತ್ವವತ್ ಕಾರ್ಷ್ಣ್ಯಂ ನಮಮೇತಿ ಪ್ರತೀಯತೆ. ಅವನು ಬೆಳ್ಳಗಿರೋ ಮನುಷ್ಯ, ಅವನು ಬೆಳ್ಳಗಿದ್ದಾನೆ. ಈಗೇನಾಗಿದೆ? ಕಪ್ಪಾಗಿಬಿಟ್ಟಿದೆ. ಕಪ್ಪಾಗಲಿಕ್ಕೆ ಏನು ಕಾರಣ? ಕೆಸರು. ಕೆಸರೇನದು? ಉಪಾಧಿ.
ಉಪಾಧಿಯಿಂದ ಆಯ್ತೆ ಹೊರತು ಬೇರೆ ಅಲ್ಲ. ಆದರೆ ಅದು ಯಾವ ಉಪಾಧಿಯಿಂದ ಅದಕ್ಕೆ ಗುರ್ತೇನು, ಸ್ನಾನ ಮಾಡಿದ ಹೋಯಿತು, ಬೇರೆ ಬಟ್ಟೆ ಉಟ್ಕೊಂಡ ಹೋಯಿತು, ಆ ಉಪಾಧಿಕ. ಆದರೆ ದೇಹದ ಬಣ್ಣ ಅದು ಹೋಗಲಿಲ್ಲ. ಯಾಕೆ? ಉಪಾಧಿ ಅಲ್ಲ, ಸಹಜವಾದದ್ದು, ದೇಹಕ್ಕೆ ಸಹಜ, ವಸ್ತ್ರಕ್ಕೆ ಸಹಜ ಅಲ್ಲ. ಆ ರೀತಿಯಾಗಿದೆ. ಆದ್ದರಿಂದ ನಮ್ಮ ಭೇದಾನುಭವ ಒಂದೇ ಬರುತ್ತೆ. ನಾವು ಗೌಣ ಪ್ರಯೋಗ ಮಾಡ್ಕೊಂಡು ಮಾತಾಡ್ತೇವೆ ಹೊರತು ಸರಿಯಾಗಿ ವಿಚಾರ ಮಾಡಿದರೆ ನಾವು ಬೇರೆ, ನಮ್ಮ ದೇಹ ಬೇರೆ ಅಂತ ಹೇಳೋದಕ್ಕೆ ಯಾವ ಆಧಾರವೂ ಬೇಕಿಲ್ಲ. ಏನು ಬೇಕೋ ನಮ್ಮ ಅನುಭವನೇ ಸಾಕು ಅಂತ ಹೇಳ್ತಾ. ಕಥಂಜ ಭೇದೋ ದೇಹಾದೇ, ಇದನ್ನೆಲ್ಲ ಬೇರೆ ಎಷ್ಟೋ ಮತದವರು ಅರ್ಥನೇ ಮಾಡ್ಕೊಂಡಿಲ್ಲ. ಆದ್ದರಿಂದ ಅರ್ಥ ಮಾಡ್ಕೊಂಡಿಲ್ಲ, ಇದನ್ನು ಓದೋದಿಲ್ಲ. ಅವಾಗೇನಾಯಿತು, ಭ್ರಮೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಕಥಂಚ ಭೇದೋ ದೇಹಾದೇಹೇ ಆತ್ಮನೋ ನ ಪ್ರತೀಯತೆ. ಕಥಂಚ ಭೇದ ನ ಆತ್ಮಾದೇಹೇ ಆತ್ಮನೋ ನ ಪ್ರತೀಯತೆ. ಅಲ್ಲಿಗಿರಲಿ, ನಾಳೆ.